ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು ರಂಜಾನ್ ಆಚರಣೆಯ ಸಮಯದಲ್ಲಿ ಈದ್ ಪ್ರಾರ್ಥನೆಯ ವೇಳೆ ಪ್ಯಾಲೆಸ್ತೈನ್ ಪರವಾಗಿ ಫಲಕಗಳನ್ನ ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ಮಾಡಿದ್ದಾರೆ. ಸಾಗರದಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಈ ರೀತಿ ಮಾಡಿದ್ದಾರೆ. ಇತ್ತ ಗಂಗಾವತಿಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘೋಷಣೆ ಕೂಗಿದವರನ್ನ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ ಪ್ರದರ್ಶನವನ್ನೆಲ್ಲ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮುಸ್ಲಿಮರಿಗೆ ಹಿಂಗೆಲ್ಲ ಬರೆದಿದ್ದಾರೆ. ಸಂಘ ಪರಿವಾರಕ್ಕೆ ಧಿಕ್ಕಾರ, ಅದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲೆಲ್ಲ ಪೋಸ್ಟರ್ಗಳನ್ನ, ಪ್ಲೇ ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿರುವುದು. ಇದು ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ. ಶಿವಮೊಗ್ಗದಲ್ಲೂ ಆಗಿದೆ, ಸಾಗರದಲ್ಲೂ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ, ಆರ್ಎಸ್ಎಸ್ಗೆ ಈ ರೀತಿ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನೆಲ್ಲ ಹಿಡ್ಕೊಂಡಿರೋದು ಎಲ್ಲ ಕಂಡು ಬಂದಿದ್ದು. ರಂಜಾನ್ ಹಬ್ಬದ ಆಚರಣೆ ಇತ್ತಲ್ಲ, ಆ ಸಮಯದಲ್ಲಿ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವಂತ ಸಂದರ್ಭ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು ರಂಜಾನ್ ಆಚರಣೆಯ ಸಮಯದಲ್ಲಿ ಈದ್ ಪ್ರಾರ್ಥನೆಯ ವೇಳೆ ಪ್ಯಾಲೆಸ್ತೈನ್ ಪರವಾಗಿ ಫಲಕಗಳನ್ನ ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ಮಾಡಿದ್ದಾರೆ. ಸಾಗರದಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಈ ರೀತಿ ಮಾಡಿದ್ದಾರೆ. ಇತ್ತ ಗಂಗಾವತಿಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘೋಷಣೆ ಕೂಗಿದವರನ್ನ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ ಪ್ರದರ್ಶನವನ್ನೆಲ್ಲ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮುಸ್ಲಿಮರಿಗೆ ಹಿಂಗೆಲ್ಲ ಬರೆದಿದ್ದಾರೆ. ಸಂಘ ಪರಿವಾರಕ್ಕೆ ಧಿಕ್ಕಾರ, ಅದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲೆಲ್ಲ ಪೋಸ್ಟರ್ಗಳನ್ನ, ಪ್ಲೇ ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿರುವುದು. ಇದು ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ. ಶಿವಮೊಗ್ಗದಲ್ಲೂ ಆಗಿದೆ, ಸಾಗರದಲ್ಲೂ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ, ಆರ್ಎಸ್ಎಸ್ಗೆ ಈ ರೀತಿ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನೆಲ್ಲ ಹಿಡ್ಕೊಂಡಿರೋದು ಎಲ್ಲ ಕಂಡು ಬಂದಿದ್ದು. ರಂಜಾನ್ ಹಬ್ಬದ ಆಚರಣೆ ಇತ್ತಲ್ಲ, ಆ ಸಮಯದಲ್ಲಿ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವಂತ ಸಂದರ್ಭ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು ರಂಜಾನ್ ಆಚರಣೆಯ ಸಮಯದಲ್ಲಿ ಈದ್ ಪ್ರಾರ್ಥನೆಯ ವೇಳೆ ಪ್ಯಾಲೆಸ್ತೈನ್ ಪರವಾಗಿ ಫಲಕಗಳನ್ನ ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ಮಾಡಿದ್ದಾರೆ. ಸಾಗರದಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಈ ರೀತಿ ಮಾಡಿದ್ದಾರೆ. ಇತ್ತ ಗಂಗಾವತಿಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘೋಷಣೆ ಕೂಗಿದವರನ್ನ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ ಪ್ರದರ್ಶನವನ್ನೆಲ್ಲ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮುಸ್ಲಿಮರಿಗೆ ಹಿಂಗೆಲ್ಲ ಬರೆದಿದ್ದಾರೆ. ಸಂಘ ಪರಿವಾರಕ್ಕೆ ಧಿಕ್ಕಾರ, ಅದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲೆಲ್ಲ ಪೋಸ್ಟರ್ಗಳನ್ನ, ಪ್ಲೇ ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿರುವುದು. ಇದು ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ. ಶಿವಮೊಗ್ಗದಲ್ಲೂ ಆಗಿದೆ, ಸಾಗರದಲ್ಲೂ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ, ಆರ್ಎಸ್ಎಸ್ಗೆ ಈ ರೀತಿ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನೆಲ್ಲ ಹಿಡ್ಕೊಂಡಿರೋದು ಎಲ್ಲ ಕಂಡು ಬಂದಿದ್ದು. ರಂಜಾನ್ ಹಬ್ಬದ ಆಚರಣೆ ಇತ್ತಲ್ಲ, ಆ ಸಮಯದಲ್ಲಿ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವಂತ ಸಂದರ್ಭ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು ರಂಜಾನ್ ಆಚರಣೆಯ ಸಮಯದಲ್ಲಿ ಈದ್ ಪ್ರಾರ್ಥನೆಯ ವೇಳೆ ಪ್ಯಾಲೆಸ್ತೈನ್ ಪರವಾಗಿ ಫಲಕಗಳನ್ನ ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ಮಾಡಿದ್ದಾರೆ. ಸಾಗರದಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಈ ರೀತಿ ಮಾಡಿದ್ದಾರೆ. ಇತ್ತ ಗಂಗಾವತಿಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘೋಷಣೆ ಕೂಗಿದವರನ್ನ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ ಪ್ರದರ್ಶನವನ್ನೆಲ್ಲ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮುಸ್ಲಿಮರಿಗೆ ಹಿಂಗೆಲ್ಲ ಬರೆದಿದ್ದಾರೆ. ಸಂಘ ಪರಿವಾರಕ್ಕೆ ಧಿಕ್ಕಾರ, ಅದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲೆಲ್ಲ
ಪೋಸ್ಟರ್ಗಳನ್ನ ಪ್ಲೇ ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿರುವುದು ಇದು ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ. ಶಿವಮೊಗ್ಗದಲ್ಲೂ ಆಗಿದೆ, ಸಾಗರದಲ್ಲೂ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ, ಆರ್ಎಸ್ಎಸ್ಗೆ ಈ ರೀತಿ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನೆಲ್ಲ ಹಿಡ್ಕೊಂಡಿರೋದು ಎಲ್ಲ ಕಂಡು ಬಂದಿದ್ದು. ರಂಜಾನ್ ಹಬ್ಬದ ಆಚರಣೆ ಇತ್ತಲ್ಲ, ಆ ಸಮಯದಲ್ಲಿ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವಂತ ಸಂದರ್ಭ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು ರಂಜಾನ್ ಆಚರಣೆಯ ಸಮಯದಲ್ಲಿ ಈದ್ ಪ್ರಾರ್ಥನೆಯ ವೇಳೆ ಪ್ಯಾಲೆಸ್ತೈನ್ ಪರವಾಗಿ ಫಲಕಗಳನ್ನ ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ಮಾಡಿದ್ದಾರೆ. ಸಾಗರದಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಈ ರೀತಿ ಮಾಡಿದ್ದಾರೆ. ಇತ್ತ ಗಂಗಾವತಿಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘೋಷಣೆ ಕೂಗಿದವರನ್ನ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ ಪ್ರದರ್ಶನವನ್ನೆಲ್ಲ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮುಸ್ಲಿಮರಿಗೆ ಹಿಂಗೆಲ್ಲ ಬರೆದಿದ್ದಾರೆ. ಸಂಘ ಪರಿವಾರಕ್ಕೆ ಧಿಕ್ಕಾರ, ಅದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲೆಲ್ಲ ಪೋಸ್ಟರ್ಗಳನ್ನ ಪ್ಲೇ ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿರುವುದು ಇದು ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ. ಶಿವಮೊಗ್ಗದಲ್ಲೂ ಆಗಿದೆ, ಸಾಗರದಲ್ಲೂ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ, ಆರ್ಎಸ್ಎಸ್ಗೆ ಈ ರೀತಿ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನೆಲ್ಲ ಹಿಡ್ಕೊಂಡಿರೋದು ಎಲ್ಲ ಕಂಡು ಬಂದಿದ್ದು. ರಂಜಾನ್ ಹಬ್ಬದ ಆಚರಣೆ ಇತ್ತಲ್ಲ, ಆ ಸಮಯದಲ್ಲಿ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವಂತ ಸಂದರ್ಭ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನ ಕೂಗಿದ್ದು ರಂಜಾನ್ ಆಚರಣೆಯ ಸಮಯದಲ್ಲಿ ಈದ್ ಪ್ರಾರ್ಥನೆಯ ವೇಳೆ ಪ್ಯಾಲೆಸ್ತೈನ್ ಪರವಾಗಿ ಫಲಕಗಳನ್ನ ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ಮಾಡಿದ್ದಾರೆ. ಸಾಗರದಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಈ ರೀತಿ ಮಾಡಿದ್ದಾರೆ. ಇತ್ತ ಗಂಗಾವತಿಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘೋಷಣೆ ಕೂಗಿದವರನ್ನ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ ಪ್ರದರ್ಶನವನ್ನೆಲ್ಲ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಆರ್ಎಸ್ಎಸ್ ವಿರುದ್ಧ ಪೋಸ್ಟರ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮುಸ್ಲಿಮರಿಗೆ ಹಿಂಗೆಲ್ಲ ಬರೆದಿದ್ದಾರೆ. ಸಂಘ ಪರಿವಾರಕ್ಕೆ ಧಿಕ್ಕಾರ, ಅದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲೆಲ್ಲ ಪೋಸ್ಟರ್ಗಳನ್ನ ಪ್ಲೇ ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿರುವುದು ಇದು ಹುಬ್ಬಳ್ಳಿಯಲ್ಲಾಗಿರುವಂತಹ ಘಟನೆ. ಶಿವಮೊಗ್ಗದಲ್ಲೂ ಆಗಿದೆ, ಸಾಗರದಲ್ಲೂ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ, ಆರ್ಎಸ್ಎಸ್ಗೆ ಈ ರೀತಿ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನೆಲ್ಲ ಹಿಡ್ಕೊಂಡಿರೋದು ಎಲ್ಲ ಕಂಡು ಬಂದಿದ್ದು. ರಂಜಾನ್ ಹಬ್ಬದ ಆಚರಣೆ ಇತ್ತಲ್ಲ, ಆ ಸಮಯದಲ್ಲಿ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವಂತ ಸಂದರ್ಭ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ.